ಫ್ರೆಂಡ್ಸ್, ಇಲ್ಲಿ ನಿಮಗೆ ವಂಡರ್ ಅನಿಸ್ಬೋದು, ಯಾಕಂದರೆ ಇದು ಮೊಬೈಲಲ್ಲಿ ಮಾಡಿರುವಂಥ ವಿಡಿಯೋ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಫೋನ್ಪೇಯಲ್ಲಿ ಇರುವಂಥ ವ್ಯಾಲೆಟ್ ಅಮೌಂಟನ್ನ ಯಾವ ರೀತಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಲೈವ್ ಪ್ರೂಫ್ನ ಮಾಡಿ ತೋರಿಸಿಕೊಡ್ತಿದ್ದೇನೆ. ಸ್ನೇಹಿತರೆ ನೋಡಿ, ಇಲ್ಲಿ ನಿಮಗೆ ವ್ಯಾಲೆಟ್ ಅಂತ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡ್ಬೋದು. ಇಲ್ಲಿ ಮೈ ಮನಿ ಅಂತ ಕೆಳಗಡೆ 1 2 3 4 ಒಂದು ಆಪ್ಷನ್ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಮೈ ಮನಿ ಅಂತ ಬರುತ್ತೆ, ಇಲ್ಲಿದೆ ನೋಡಿ ಕೆಳಗಡೆ ಮೈ ಮನಿ ಅಂತ ಆಪ್ಷನ್ ಬರುತ್ತೆ. ಈ ಮೈ ಮನಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ವ್ಯಾಲೆಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ನೋಡಿ. ಮೊದಲು ಈ ವ್ಯಾಲೆಟಲ್ಲಿರೋ ಬ್ಯಾಲೆನ್ಸ್ನ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳೋಕ್ಕೆ ತಾನೇ ಈ ವಿಡಿಯೋ ಮಾಡಿರೋದು. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಿಮ್ಮ ವ್ಯಾಲೆಟಲ್ಲಿರುವಂಥ ಬ್ಯಾಲೆನ್ಸ್ನ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂಥ ವಿಧಾನ ಹೇಳಿಕೊಡ್ತಿದ್ದೇನೆ. ಫ್ರೆಂಡ್ಸ್ ನೋಡಿ, ಈ ರೀತಿ ನಿಮ್ಮ ಇಲ್ಲಿ ಮೈ ಮನಿ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ನಿಮಗೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ ನೋಡ್ಬೋದು, ವ್ಯಾಲೆಟ್ ಅಂತ ಇಲ್ಲಿದೆ ಕಾಣ್ತಾ ಇದೆ ನೋಡಿ. ಇಲ್ಲಿ ಫೋನ್ಪೇ ವ್ಯಾಲೆಟ್ ಅಂತ, ಈ ಫೋನ್ಪೇ ವ್ಯಾಲೆಟಲ್ಲಿ ಇರುವಂಥ ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದ್ರ ಬಗ್ಗೆ ಹೇಳುತ್ತೇನೆ. ಸಿಂಪಲ್ಲಾಗಿ ಈ ಫೋನ್ಪೇ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ ನಿಮ್ಮ ಫೋನ್ಪೇಯಲ್ಲಿ ಅಂದರೆ ನಿಮ್ಮ ಫೋನ್ಪೇ ವ್ಯಾಲೆಟಲ್ಲಿ ಕೆಲವೊಂದು ಕ್ಯಾಶ್ ಬ್ಯಾಕ್ ಬಂದಿರುತ್ತೆ, ಮತ್ತು ಕೆಲವೊಂದು ನೀವು ಯಾರಿಗಾದರೂ ರೆಫರ್ ಮಾಡಿರುವಾಗ ಆ ರೆಫರ್ ಅಮೌಂಟು ಈ ಫೋನ್ಪೇ ವ್ಯಾಲೆಟಲ್ಲಿ ಕ್ರೆಡಿಟ್ ಆಗುತ್ತೆ. ಗೂಗಲ್ ಪೇ ಥರ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗೋಲ್ಲ. ಈ ಫೋನ್ಪೇ ವ್ಯಾಲೆಟಲ್ಲಿರುವ ಬ್ಯಾಲೆನ್ಸು ಇವಾಗ ಓಪನ್ ಆಗಲಿ ಸ್ನೇಹಿತರೆ, ನೋಡೋಣ. ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಇವಾಗ ನಮ್ಮ ವ್ಯಾಲೆಟಲ್ಲಿ ಇಲ್ಲಿ 290 ರೂಪೀಸ್ ಇದ್ದಾವೆ ಈ ವ್ಯಾಲೆಟ್ ಅಮೌಂಟು. ಈ ಅಮೌಂಟು ಕೇವಲ ಇಲ್ಲಿ ಕಾಣ್ತಾ ನೋಡಿ, ಲೈವ್ ಪ್ರೂಫ್ ಇದೆ ನಿಮಗೆ. ಈ ಅಮೌಂಟು ಕೇವಲ ನಿಮಗೆ ಮೊಬೈಲ್ ರಿಚಾರ್ಜ್ ಮತ್ತು DTH ರಿಚಾರ್ಜ್ ಮತ್ತು ಇನ್ನಿತರ ಬಿಲ್ ಪೇಮೆಂಟ್ ಮಾಡೋಕ್ಕೆ ಮಾತ್ರ ಈ 290 ರೂಪೀಸ್ ಯೂಸ್ ಆಗುತ್ತೆ. ಬಟ್ ಇದನ್ನು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ತೊಗೋಬೇಕಂದ್ರೆ ಏನಿಲ್ಲ, ಸಿಂಪಲ್ಲಾಗಿ ಇದರಲ್ಲಿ ಒಂದು ಮೆಥಡ್ ಇದೆ. ಈ ಮೆಥಡ್ ಏನಂದರೆ, ಇವಾಗ ನಿಮ್ಮ ಫೋನ್ಪೇನ ಓಪನ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಈ ಥರ ವಿಂಡೋ ಓಪನ್ ಆದಾಗ ಸಿಂಪಲ್ಲಾಗಿ ಏನು ಮಾಡಬೇಕಂದ್ರೆ, ಇಲ್ಲಿ ಮತ್ತೆ ಮೈ ಮನಿ ಅಂತ ಕೆಳಗಡೆ 4th ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಇಲ್ಲಿ ಗೋಲ್ಡ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ಗೋಲ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಗೋಲ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ನಿಮ್ಮ ವ್ಯಾಲೆಟಲ್ಲಿರುವಂಥ 290 ರೂಪೀಸ್ ಅಂದರೆ ನಿಮ್ಮ ವ್ಯಾಲೆಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅದರ ಮೇಲೆ ಡಿಪೆಂಡು. ಈ ವ್ಯಾಲೆಟಲ್ಲಿರುವಂಥ 290 ರೂಪೀಸ್ನ ಇಲ್ಲಿ ನೀವು ಗೋಲ್ಡ್ ಪರ್ಚೇಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದನ್ನು ನೋಡಿ ಇಲ್ಲಿ ಯಾವ ರೀತಿ ಪರ್ಚೇಸ್ ಮಾಡಿ ಮತ್ತು ನಿಮ್ಮ ಅಕೌಂಟಿಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡೋದಂತ ಹೇಳಿಕೊಡುತ್ತೇನೆ. ಇಲ್ಲಿ ಸಿಂಪಲ್ಲಾಗಿ ಕೆಳಗಡೆ ಬೈ ಗೋಲ್ಡ್ ಅಂತ ಆಪ್ಷನ್ ಕಾಣ್ತಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಈ ರೀತಿ ವಿಂಡೋ ಓಪನ್ ಆದಾಗ ಇಲ್ಲಿ ನಿಮಗೆ ಬೈ ಗೋಲ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಇಲ್ಲಿ ನೋಡ್ಬೋದು ಈ ಬೈ ಗೋಲ್ಡ್ ಆಪ್ಷನ್ನು. ಈ ಬೈ ಗೋಲ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬೈ ಗೋಲ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಬೈ ರುಪೀಸ್ ಅಂತ ಬರುತ್ತೆ. ಇಲ್ಲಿ ಬೈ ರುಪೀಸು, ಈ ಬೈ ರುಪೀಸ್ ಮೇಲೆ ಇಷ್ಟೇ ಇರಲಿ ಸ್ನೇಹಿತರೆ ಲೋಗೋ ನಿಮ್ಮದು. ಇಲ್ಲಿ ಸೆಲೆಕ್ಟ್ ಆಪ್ಷನ್ ಗ್ರೀನಲ್ಲಿದೆ ನೋಡಿ, ಬೈ ರುಪೀಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಿಂಪಲ್ಲಾಗಿ ನಿಮಗೆ ಇಲ್ಲಿ ಎಷ್ಟು ಅಮೌಂಟ್ ಇದೆ ನಿಮ್ಮ ವ್ಯಾಲೆಟಲ್ಲಿ. ಇವಾಗ ನೋಡಿ, ನಮ್ಮ ವ್ಯಾಲೆಟಲ್ಲಿ 290 ರೂಪೀಸ್ ಇದ್ದಾವೆ. ಈ 290ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು 290 ರೂಪೀಸ್ಗೆ ನಿಮಗೆ 0.054 ಗ್ರಾಮ್ ಇಲ್ಲಿ ಗೋಲ್ಡ್ ಪರ್ಚೇಸ್ ಆಗುತ್ತೆ ಈ 290 ರೂಪೀಸಲ್ಲಿ. ಇಲ್ಲಿ ಸಿಂಪಲ್ಲಾಗಿ ಏನು ಮಾಡಬೇಕು, ಇಲ್ಲಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ಕೆಳಗಡೆ ಆಪ್ಷನ್ ಕಾಣ್ತಾ ಇದೆ ನೋಡಿ, ಈ ಪ್ರೊಸೀಡ್ ಟು ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಡೈರೆಕ್ಟಾಗಿ ನಿಮ್ಮ ವ್ಯಾಲೆಟಲ್ಲಿರೋ ಬ್ಯಾಲೆನ್ಸ್ ಇಲ್ಲಿ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಸ್ನೇಹಿತರೆ. ಇಲ್ಲಿ ವ್ಯಾಲೆಟ್ ಬ್ಯಾಲೆನ್ಸ್ ಶೋ ಆಗುತ್ತೆ ನೋಡ್ಬೋದು, 290 ರೂಪೀಸು ಇಲ್ಲಿ ವ್ಯಾಲೆಟ್ ಬ್ಯಾಲೆನ್ಸ್ ಇದೆ. ಈ 290 ರೂಪೀಸ್ ವ್ಯಾಲೆಟ್ ಬ್ಯಾಲೆನ್ಸಲ್ಲೇ ನಿಮಗೆ ಇಲ್ಲಿ ಗೋಲ್ಡ್ ಪರ್ಚೇಸ್ ಆಗುತ್ತೆ. ಎಷ್ಟು ಪರ್ಚೇಸ್ ಆಗುತ್ತೆ ಅಂದರೆ ಇಲ್ಲಿ ಮೇಲೆ ನೋಡ್ಬೋದು 0.054 ಗ್ರಾಮ್ ಪರ್ಚೇಸ್ ಆಗುತ್ತೆ. ಇಲ್ಲಿ ಸಿಂಪಲ್ಲಾಗಿ ಏನು ಮಾಡಬೇಕಂದ್ರೆ, ಇವಾಗ ಇಲ್ಲಿ ಕೆಳಗಡೆ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಮಾಡ್ಕೋಬೇಡಿ, ಯಾಕಂದರೆ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಗೋಲ್ಡ್ ಪರ್ಚೇಸ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನಿಮ್ಮ ಫೋನ್ಪೇ ವ್ಯಾಲೆಟಲ್ಲೇ ರೈಟ್ ಮಾರ್ಕ್ ಇರಲಿ ಸ್ನೇಹಿತರೆ. ಇಷ್ಟಾದಮೇಲೆ ಸಿಂಪಲ್ಲಾಗಿ ಬೈ ಗೋಲ್ಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಬೈ ಗೋಲ್ಡ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಇವಾಗ ನಿಮ್ಮ ವ್ಯಾಲೆಟಲ್ಲಿರೋ ಬ್ಯಾಲೆನ್ಸಿಂದ ಗೋಲ್ಡ್ ಪರ್ಚೇಸ್ ಆಯಿತು ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಇವಾಗ ನಿಮ್ಮ ವ್ಯಾಲೆಟಲ್ಲಿರುವಂಥ ಬ್ಯಾಲೆನ್ಸಿಂದ ಇವಾಗ ಗೋಲ್ಡ್ ಪರ್ಚೇಸ್ ಆಗಿದೆ ನೋಡ್ಬೋದು. ಇಲ್ಲಿ ನಿಮಗೆ
ಯು ಪರ್ಚೇಸ್ಡ್ 0.054 ಗ್ರಾಮ್ಸ್ ಆಫ್ ಗೋಲ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈ ರೀತಿ ಬಂದ ಮೇಲೆ ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಕಾಣ್ತಾ ಇದೆ, ನಿಮಗೆ ನೋಡ್ಬೋದು ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ. ಈ ವ್ಯೂ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ನೀವು ಪರ್ಚೇಸ್ ಮಾಡಿರುವಂಥ ಗೋಲ್ಡ್ ಡೀಟೇಲ್ಸ್ ಇದೆ. ಇಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ಐ ಡಿ ಇದೆ ನೋಡ್ಬೋದು. ಇಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ಐ ಡಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಗೋಲ್ಡ್ ಪರ್ಚೇಸ್ ಮಾಡಿರುವಂಥ ಗೋಲ್ಡ್ ರುಪೀಸ್ ವ್ಯಾಲ್ಯೂ ಬರುತ್ತೆ. ಇಲ್ಲಿ ನೋಡ್ಬೋದು ಪರ್ಚೇಸ್ ವ್ಯಾಲ್ಯೂ ಇದೆ 290 ರುಪೀಸು. ಇಲ್ಲಿ ಗೋಲ್ಡ್ ವೇಟ್ ಇದೆ 0.054 ಗ್ರಾಮ್. ಈ ರೀತಿಯಾಗಿ ನಿಮಗೆ ನೋಡ್ಬೋದು ಇಲ್ಲಿ ಟೋಟಲ್ ನಿಮ್ಮ 281 ರುಪೀಸ್ .56 ಪೈಸೆ ಪ್ಲಸ್ 8.44 ಪೈಸೆ ನಿಮ್ಮ ಇನ್ವಾಯ್ಸ್ ಇರುತ್ತೆ. ನಿಮ್ಮ ಇನ್ವಾಯ್ಸು ನಿಮ್ಮ ಮೇಲ್ ಐ ಡಿಗೂ ಒಂದು ಕಾಪಿ ಬಂದಿರುತ್ತೆ ಸ್ನೇಹಿತರೆ. ಇದು ಯಾವ ಅಮೌಂಟಿಂದ ಡೆಬಿಟ್ ಆಗಿದೆ ಅಂದರೆ ಇಲ್ಲಿದೆ ನೋಡಿ ಕೆಳಗಡೆ, ಡೆಬಿಟ್ ಫ್ರಾಮ್ 290 ರುಪೀಸ್ ನಿಮ್ಮ ಫೋನ್ಪೇ ವ್ಯಾಲೆಟಿಂದ ಡೆಬಿಟ್ ಆಗಿದೆ. ಈ ರೀತಿ ಡೆಬಿಟ್ ಆಗಿರುತ್ತೆ ನಿಮ್ಮ ಬ್ಯಾಲೆನ್ಸು. ನೆಕ್ಸ್ಟ್ ಸಿಂಪಲ್ಲಾಗಿ ಸ್ನೇಹಿತರೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಈ ವಿಂಡೋನ ಇಲ್ಲಿ ಡನ್ ಅಂತ ಕೊಡಿ. ಈ ವಿಂಡೋ ಕ್ಲೋಸ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಟ್ರಾನ್ಸಾಕ್ಷನಲ್ಲಿ ಹೋಗಿ ಡೈರೆಕ್ಟಾಗಿ ನಿಮ್ಮ ಟ್ರಾನ್ಸಾಕ್ಷನಲ್ಲಿ ಇಲ್ಲಿ ಕೆಳಗಡೆ ಹಿಸ್ಟ್ರಿ ಅಂತ ಬರುತ್ತೆ. ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು 290 ರುಪೀಸ್ ಗೋಲ್ಡ್ ಪರ್ಚೇಸ್ ಮಾಡಿರೋದು ಇಲ್ಲಿ ಟ್ರಾನ್ಸಾಕ್ಷನಲ್ಲಿ ಡೆಬಿಟ್ ಅಂತ ಬರುತ್ತೆ ನೋಡ್ಬೋದು, ವ್ಯಾಲೆಟಿಂದ ಡೆಬಿಟ್ ಆಗಿರೋದು. ಈ ರೀತಿಯಾಗಿ ನಾವು ಮೊದಲು ಕೂಡ ಒಂದು ಸಲ ಇಲ್ಲಿ ವ್ಯಾಲೆಟಿಂದ ಡೆಬಿಟ್ ಮಾಡಿದ್ದೇವೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಇಲ್ಲಿ ಹಿಸ್ಟ್ರಿನಲ್ಲಿ ಇದೆ, ನಿಮಗೆ ಲೈವ್ ಪ್ರೂಫ್ ತೋರಿಸುತ್ತೇನೆ ನೋಡಿ. ಇಲ್ಲಿ ನಾವು ವ್ಯಾಲೆಟಿಂದ ಮೊದಲು ಒಂದು ಸಲ ಇಲ್ಲಿ 750 ರುಪೀಸ್ ಗೋಲ್ಡನ್ನು ಪರ್ಚೇಸ್ ಮಾಡಿ ಮತ್ತೆ ನಾವು ಸೇಲ್ ಮಾಡಿದ್ದೇವೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸೇಲ್ ಮಾಡಿದ್ದೇವೆ. ಇಲ್ಲಿ ಸೋಲ್ಡ್ ಇದೆ, ಇದು ಸಾರಿ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿದೆ ನೋಡಿ, ನಾವು ಗೋಲ್ಡ್ ಬೈ ಮಾಡಿರೋದು ಇಲ್ಲಿದೆ ನೋಡಿ, ಗೋಲ್ಡ್ ಪರ್ಚೇಸ್ ಅಂತ ಬರುತ್ತೆ 800. ನೆಕ್ಸ್ಟ್ ನಾವು ಸೇಲ್ ಮಾಡಿದಾಗ 750 ರುಪೀಸ್ಗೆ ಸೇಲ್ ಮಾಡಿದ್ದೇವೆ. ಇಲ್ಲಿದೆ ನೋಡಿ, ಇಲ್ಲಿ ಗೋಲ್ಡ್ ಸೋಲ್ಡ್ ಇದೆ, ಇಲ್ಲಿ ಗೋಲ್ಡ್ ಪರ್ಚೇಸ್ಡ್ ಇದೆ. ಈ ರೀತಿಯಾಗಿ ನೀವು ಗೋಲ್ಡ್ ಇಲ್ಲಿ ಬೈ ಮಾಡಿ ಇಲ್ಲಿ ಸೇಲ್ ಮಾಡ್ಬೋದು. ಹಾಗಾದರೆ ಬನ್ನಿ ಇವಾಗ ಬೈ ಮಾಡಿರುವಂಥ ಗೋಲ್ಡು ಇಲ್ಲಿ ಟ್ರಾನ್ಸಾಕ್ಷನಲ್ಲಿ ಇದೆ ನೋಡಿ, ನೀವು ಬೈ ಮಾಡಿರುವಂಥ ಗೋಲ್ಡು 290 ರುಪೀಸ್ದು. ಈ ಗೋಲ್ಡ್ ಏನಿದೆ ಇವಾಗ ನಾವು ನಿಮಗೆ ಸೇಲ್ ಮಾಡಿ ತೋರಿಸಿ ಕೊಡುತ್ತೇನೆ. ಇದು ಸೇಲ್ ಮಾಡಬೇಕಂದ್ರೆ ಸ್ನೇಹಿತರೆ ನೀವು ಇಲ್ಲಿ 24 ಅವರ್ಸು ವೇಟ್ ಮಾಡಬೇಕಾಗತ್ತೆ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ನೀವು ಇಲ್ಲಿ 24 ಗಂಟೆ ಇಲ್ಲಿ ವೇಟ್ ಮಾಡಬೇಕು. 24 ಗಂಟೆ ಅಂದರೆ 24 ಅವರ್ಸ್ ನೀವು ಇಲ್ಲಿ ವೇಟ್ ಮಾಡಬೇಕು. 24 ಗಂಟೆ ಮುಗಿದ ತಕ್ಷಣ ಮತ್ತೆ ಇಲ್ಲಿ ಗೋಲ್ಡ್ ಸೇಲ್ ಮಾಡೋಕ್ಕೆ ನಿಮಗೆ ಆಪ್ಷನ್ ಬರುತ್ತೆ. ಇವಾಗ ನಾನು 24 ಗಂಟೆವರೆಗೆ ಈ ವಿಡಿಯೋನ ಪಾಸ್ ಮಾಡಿ ಮತ್ತೆ ನಿಮಗೆ ಫ್ರೆಂಡ್ಸ್ ಇವಾಗ 24 ಗಂಟೆ ಮುಗಿದ ತಕ್ಷಣ ನೀವು ಬೈ ಮಾಡಿರುವಂಥ ಗೋಲ್ಡ್ ಯಾವ ರೀತಿ ಸೇಲ್ ಮಾಡಬೇಕಂದ್ರೆ ಮತ್ತೆ ಇಲ್ಲಿ ನಿಮ್ಮ ಫೋನ್ಪೇ ಅಕೌಂಟ್ನ ಓಪನ್ ಮಾಡಿದಾಗ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಈ ರೀತಿ ವಿಂಡೋ ಓಪನ್ ಆದಾಗ ಮತ್ತೆ ಇಲ್ಲಿ ಕೆಳಗಡೆ ಇದೆ ನೋಡಿ ಮೈ ಮನಿ ಅಂತ, ಈ ಮೈ ಮನಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಮೈ ಮನಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಸೇಮ್ ಪ್ರೊಸೀಜರ್ ಇಲ್ಲಿ ಗೋಲ್ಡ್ ಅಂತ ಕಾಣ್ತಾ ಇದೆ ನೋಡಿ, ಈ ಗೋಲ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಗೋಲ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿನ್ನೆ ನೀವು ಖರೀದಿ ಮಾಡಿರುವಂಥ ಗೋಲ್ಡ್ ಇವಾಗ ಸೇಲ್ ಮಾಡಬೇಕು. ಇವಾಗ ಸಿಂಪಲ್ಲಾಗಿ ಇಲ್ಲಿ ಮೋರ್ ಅಂತ ಆಪ್ಷನ್ ಕಾಣ್ತಾ ಇದೆ ನೋಡಿ, ಮೋರ್ ಆಪ್ಷನ್ನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸಿಂಪಲ್ಲಾಗಿ ನಿಮ್ಮ ಗೋಲ್ಡ್ ಎಷ್ಟಿದೆ ಅಂತ ಇಲ್ಲಿ ಮೇಲೆ ಕಾಣ್ತಾ ಇದೆ ನೋಡಿ, 0.0540 ಗ್ರಾಮ್ ನಿಮ್ಮ ಗೋಲ್ಡ್ ಇದೆ ನಿನ್ನೆ ಖರೀದಿ ಮಾಡಿರೋದು. ಇಲ್ಲಿ ಸಿಂಪಲ್ಲಾಗಿ ಸೇಲ್ ಅಂತ ಆಪ್ಷನ್ ಇದೆ ನೋಡಿ, ಥರ್ಡ್ ಒನ್ನು. ಈ ಸೇಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಸೇಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ನಿಮ್ಮ ಗೋಲ್ಡ್ ಎಷ್ಟಿದೆ ಇಲ್ಲಿದೆ ನೋಡಿ, 0.054 ಗ್ರಾಮ್ ಗೋಲ್ಡ್ ಇದೆ. ಇಲ್ಲಿ ಅಮೌಂಟ್ ಕೂಡ ಇದೆ ನೋಡ್ಬೋದು, ಇಲ್ಲಿ ಕೆಳಗಡೆ ಇಷ್ಟು ಅಮೌಂಟ್ ಗೋಲ್ಡ್ ಇದೆ ಇವಾಗ ಸೇಲ್ ಮಾಡಿದ್ರೆ. ಇವಾಗ ನೀವು ಸಿಂಪಲ್ಲಾಗಿ ಏನು ಮಾಡ್ಬೇಕಂದ್ರೆ ಈ ಗೋಲ್ಡನ್ನು ಸೇಲ್ ಮಾಡ್ಬೇಕಂದ್ರೆ ಇಲ್ಲಿ ರುಪೀಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಗ್ರೀನಲ್ಲಿ ಬರುತ್ತೆ. ಇವಾಗ ನೀವು ಸಿಂಪಲ್ಲಾಗಿ ಈ ಗೋಲ್ಡನ್ನು ಸೇಲ್ ಮಾಡಬೇಕಂದ್ರೆ ಇಲ್ಲಿ ಏನು ಅಮೌಂಟ್ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಮೇಲೆ, ಇಲ್ಲಿ ಇದ್ರ ಗೋಲ್ಡ್ ಇವಾಗ ಸೇಲ್ ಮಾಡಿದ್ರೆ ಇದ್ರ ವ್ಯಾಲ್ಯೂ ಇದೆ 273. ಇಲ್ಲಿ ಕಾಣ್ತಾ ಇದೆ ನೋಡಿ, ಕರೆಕ್ಟಾಗಿ ನೋಡಿ ಸ್ನೇಹಿತರೆ 273.13 ಈ ಗೋಲ್ಡ್ ಇದೆ. ಇಷ್ಟು ಸೇಮ್ ರೇಟ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಎಲ್ಲಿ ಈ ಒಂದು ಬಾಕ್ಸಲ್ಲಿ ಈ ಅಮೌಂಟನ್ನ ಎಂಟ್ರಿ ಮಾಡಿ. ಈ ಅಮೌಂಟ್ನ ಎಂಟ್ರಿ ಮಾಡಬೇಕಂದ್ರೆ ಸಿಂಪಲ್ಲಾಗಿ ಈ ಬಾಕ್ಸಲ್ಲಿ ಕ್ಲಿಕ್ ಮಾಡಿ. ಇವಾಗ ಈ ಬಾಕ್ಸ್ ಯಾವಾಗ ಆನ್ ಆಗುತ್ತೆ ಅಂದರೆ ನಿಮಗೆ 24 ಗಂಟೆ ನೀವು ಗೋಲ್ಡ್ ಬೈ ಮಾಡಿ 24 ಗಂಟೆ ಆದಮೇಲೆ ಇವಾಗ ಸಿಂಪಲ್ಲಾಗಿ ಇಲ್ಲಿ ಅಮೌಂಟ್ನ ಟೈಪ್ ಮಾಡಿ. ಮೇಲೆ ಕಾಣುವಂಥ ಅಮೌಂಟು ಸಿಂಪಲ್ಲಾಗಿ ಏನು ಮಾಡಿ ಇಲ್ಲಿ ಸ್ವಲ್ಪ ರೇಟ್ ಕಡಿಮೆ ಮಾಡ್ಕೊಳ್ಳಿ, 70 ರೂಪಾಯಿ. ಇಲ್ಲಿ ಸೇಲ್ ಅಂತ ಕೆಳಗೆ ಆಪ್ಷನ್ ಬರೋವರೆಗೆ ಇಲ್ಲಿ ಮೇಲೆ ಇರೋ ಅಮೌಂಟ್ನ ಸ್ವಲ್ಪ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಇದೆ ನೋಡಿ ಈ ಅಮೌಂಟ್ ರೇಟ್ ಏನು ಕಾಣ್ತಾ ಇದೆ ನಿಮಗೆ 273.13 ಪೈಸೆ ಇದೆ. ಇಲ್ಲಿ ಸಿಂಪಲ್ಲಾಗಿ 270 ಮಾಡಿ, ಯಾಕಂದರೆ ಇಲ್ಲಿ 5 ರೂಪಾಯಿ
ಇಲ್ಲಿ ಸೇಲಿಂಗ್ ಚಾರ್ಜ್ ಇರುತ್ತೆ. ಇಲ್ಲಿದೆ ನೋಡಿ ಸ್ನೇಹಿತರೆ, ನಿನ್ನೆ ನಾವು 290 ರೂಪೀಸ್ ಗೋಲ್ಡ್ ಪರ್ಚೇಸ್ ಮಾಡಿದ್ದೇವೆ. ಬಟ್ ಇವಾಗ ರೇಟ್ ಡೌನ್ ಆಗಿದೆ. ಮಿನಿಮಮ್ 5 ರೂಪಾಯಿಯಿಂದ ಸೇಲ್ ಮಾಡ್ಬೋದು. ಇಲ್ಲಿ ನೀವು 270 ಇದೆ ಮೇಲೆ, ಇಲ್ಲಿ 273 ಇದೆ ಮೇಲೆ, ಇಲ್ಲಿ 270 ಅಂತ ಮಾಡಿ ಇಷ್ಟಾದಮೇಲೆ ಇಲ್ಲಿ ಕೆಳಗಡೆ ಈ ಸೇಲ್ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಗ್ರೀನ್ ಕಲರಲ್ಲಿ ಈ ಸೇಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಿಮ್ಮ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಇದೆ ನಿಮ್ಮ ಫೋನ್ಪೇ ಅಕೌಂಟಿಗೆ ಇಲ್ಲಿ ಕಾಣ್ತಾ ಇದೆ ನೋಡಿ. ನಿಮ್ಮ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಇದೆ ನಿಮ್ಮ ಫೋನ್ಪೇ ಅಕೌಂಟಿಗೆ, ಈ ಅಕೌಂಟಿಗೆ ದುಡ್ಡು ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಆಗುತ್ತೆ. ಇವಾಗ ನೋಡಿ ಲೈವ್ ಆಗಿದೆ. ಇವಾಗ ನಾನು ಇಲ್ಲಿ ಸೇಲ್ ಅಂತ ಕ್ಲಿಕ್ ಮಾಡ್ತೇನೆ. ಸೇಲ್ ಅಂತ ಕ್ಲಿಕ್ ಮಾಡಿದಾಗ 270 ರೂಪೀಸ್ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಸೇಲ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಸೇಲ್ ಅಂತ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ಪ್ರೊಸೆಸ್ ಆಗ್ತಾ ಇದೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಇವಾಗ ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ. ಇಲ್ಲಿ ಮೇಲೆ ಮೆಸೇಜ್ ಬಂದಿದೆ ನಮಗೆ ನೋಡ್ಬೋದು. ಇಲ್ಲಿ ಲೈವ್ ಆಗಿ ಇಲ್ಲಿ ಮೇಲ್ ಬಂದಿದೆ. ಈ ಮೇಲಲ್ಲಿ ಇದೆ ನೋಡಿ, ಇನ್ವಾಯ್ಸ್ ಫಾರ್ ದ ಸೇಲ್ ಆಫ್ ಗೋಲ್ಡ್ ಅಕ್ಟೋಬರ್ 13th ಇನ್ವಾಯ್ಸ್ 270 ರೂಪೀಸ್ ಗೋಲ್ಡ್ ಸೇಲ್ ಆಗಿದೆ ಅಂತ ಇಲ್ಲಿ ಟ್ರಾನ್ಸಾಕ್ಷನ್ ID ಬರ್ತಾ ಇದೆ ನೋಡಿ. 270 ರೂಪೀಸ್ ಗೋಲ್ಡ್ ಇವಾಗ ಸೇಲ್ ಆಗಿದೆ ಸ್ನೇಹಿತರೆ. ಇಲ್ಲಿ ಯಾಕೋ ಪ್ರೊಸೆಸ್ ಇಲ್ಲಿ ಡಿಲೇ ಆಗಿದೆ. ಸಿಂಪಲ್ಲಾಗಿ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಿ ಇವಾಗ ನಮ್ಮ ಗೋಲ್ಡ್ ಸೇಲ್ ಆಗಿರೋದನ್ನ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡ್ಬೋದು. ಮತ್ತು ಕೆಳಗಡೆ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಬರ್ತಾ ಇದೆ ನೋಡಿ ಗೋಲ್ಡ್ ಸೇಲ್. ಇಲ್ಲಿದೆ ನೋಡಿ 1 ಮಿನಿಟ್ ಆಯಿತು ಇವಾಗ ಗೋಲ್ಡ್ ಸೇಲ್ ಮಾಡಿ. ಗೋಲ್ಡ್ ಸೇಲ್ ಆಗಿದೆ. 270 ರೂಪೀಸ್ದು ಗೋಲ್ಡ್ ಇವಾಗ ಸೇಲ್ ಆಗಿದೆ. ಈ 270 ರೂಪೀಸ್ ಏನಿದೆ ಇಮಿಡಿಯೇಟಾಗಿ ಸ್ನೇಹಿತರೆ ಸ್ವಲ್ಪ ರಿಫ್ರೆಶ್ ಮಾಡಿ, ಇಲ್ಲಾಂದರೆ ಒಂದು 10 ನಿಮಿಷ ವೇಟ್ ಮಾಡಿ. ಇದಕ್ಕೆ ಆ್ಯಕ್ಚುಲಿ ಟೈಮಿಂಗ್ ಇರೋದು 24 ಅವರ್ಸಲ್ಲಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಬೇಕಂತ ಟೈಮ್ ಇರುತ್ತೆ. ಬಟ್ ಇದು ಇಮಿಡಿಯೇಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನಿಮ್ಮ ವ್ಯಾಲೆಟಲ್ಲಿ ಇರುವಂಥ ಅಮೌಂಟನ್ನು ನೀವು ಗೋಲ್ಡ್ ಮುಖಾಂತರ ಬೈ ಮಾಡಿ ಮತ್ತು ಗೋಲ್ಡ್ ಮುಖಾಂತರ ಸೇಲ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನೀವು ಈ ವ್ಯಾಲೆಟ್ ಬ್ಯಾಲೆನ್ಸ್ನ ಟ್ರಾನ್ಸ್ಫರ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ನಮ್ಮದು ನೆಟ್ ಸ್ಲೋ ಇದೆ, ಇಲ್ಲಾಂದರೆ ನಿಮಗೆ ಇಲ್ಲಿ ಗ್ರೀನ್ ಸಿಂಬಾಲ್ ಬರ್ತಿತ್ತು. ಇವಾಗ ನೀವು ಟ್ರಾನ್ಸಾಕ್ಷನಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ನಿನ್ನೆ ತೊಗೊಂಡಿರೋ ಗೋಲ್ಡ್ ಇಲ್ಲಿದೆ ನೋಡಿ ಕೆಳಗಡೆ. ನಿನ್ನೆ ಬೈ ಮಾಡಿರುವಂಥ ಗೋಲ್ಡು ಇಲ್ಲಿ ಡೇಟ್ ಕೂಡ ಇದೆ ನೋಡ್ಬೋದು. ಇಲ್ಲಿ 1 ಡೇ ಆಗೋ ಇಲ್ಲಿದೆ ನೋಡಿ ಡೆಬಿಟ್ 290 ರೂಪೀಸಿದ್ದು ಗೋಲ್ಡ್ ಖರೀದಿ ಮಾಡಿದ್ದೇವೆ ನಾವು. ಇದು ಪೇಟಿಎಮ್ ವ್ಯಾಲೆಟಿನ ಫೋನ್ಪೇ ವ್ಯಾಲೆಟಿಂದ. ನೆಕ್ಸ್ಟ್ ಇಲ್ಲಿ ನಾವು ಸೇಲ್ ಮಾಡಿರೋದು ಇದೇ ಫೋನ್ಪೇ ವ್ಯಾಲೆಟಿಂದ ನೋಡ್ಬೋದು. 2 ನಿಮಿಷ ಆಯಿತು. 270 ರೂಪೀಸ್ ಇವಾಗ ಸೇಲ್ ಆಗಿದೆ. ಈ ಅಮೌಂಟು ನಮ್ಮ ಬ್ಯಾಂಕ್ ಅಕೌಂಟಿಗೆ ತುಂಬ ಇಮಿಡಿಯೇಟಾಗಿ ಕ್ರೆಡಿಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ವ್ಯಾಲೆಟಲ್ಲಿರೋ ಬ್ಯಾಲೆನ್ಸ್ನ ಇಲ್ಲಿ ಯೂಸ್ ಮಾಡಿ ನಿಮ್ಮ ಅಕೌಂಟ್ ಖಾತೆಗೆ ವರ್ಗಾವಣೆ ಮಾಡ್ಕೋಬೋದು ನಿಮ್ಮ ಬ್ಯಾಂಕ್ ಖಾತೆಗೆ. ವ್ಯಾಲೆಟಲ್ಲಿ ಇದ್ದರೆ ನಿಮಗೆ ಕೇವಲ ಫೋನ್ ರಿಚಾರ್ಜ್, DTH ರಿಚಾರ್ಜ್ ಮಾಡೋಕ್ಕೆ, ಬಿಲ್ ಪೇ ಮಾಡೋಕ್ಕೆ ಮಾತ್ರ ಯೂಸ್ ಆಗೋದು. ಸ್ನೇಹಿತರೆ, ಈ ವಿಡಿಯೋ ಎಲ್ಲ ನಿಮಗೆ ಲೈಕ್ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನನ್ನ ಸೆಕೆಂಡ್ ಚಾನಲ್ ಕನ್ನಡ ಎಕ್ಸ್ಪರ್ಟ್ ಕೂಡ ಸಬ್ಸ್ಕ್ರೈಬ್ ಮಾಡಿ.